ಸೊ ಜೆನೆಸಿಸ್ ಆದಿಕಾಂಡ 44ನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ. ಯೋಸೇಫನ ಕುಟುಂಬವು ಗೋಷೆನ್ನಲ್ಲಿ ನೆಲೆಸಿದೆ. ಅವರಿಗೆ ಅತ್ಯುತ್ತಮ ಭೂಮಿಯನ್ನು ನೀಡಲಾಯಿತು. ಲೋಕವು ಶ್ರಮದಲ್ಲಿದ್ದಾಗ ಎಲ್ಲ ಜನರು ಬಂದು ಯೋಸೇಫನಿಂದ ಧಾನ್ಯಗಳನ್ನು ಖರೀದಿಸಬೇಕೆಂದು ನಾವು ಕೇಳಿದೆವು. ಒಂದು ಹಂತದಲ್ಲಿ ಅವರ ಬಳಿ ಹಣವಿರಲಿಲ್ಲ. ಆದುದರಿಂದ ಜೋಸೆಫ್ ಅವರ ತಮ್ಮ ಜಾನುಮಾರುಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅವರ ಬಳಿ ಏನೂ ಉಳಿದಿಲ್ಲ. ಮತ್ತೆ ಜೋಸೆಫ್ ಅವರ ಆಸ್ತಿಯೊಂದಿಗೆ ವಿನಿಮಯ ಮಾಡಿಕೊಳ್ಳಬಹುದು ಎಂದು ಹೇಳಿದರು. ಅಂತಿಮವಾಗಿ ಅದು ಅವರ ಹತ್ರ ಏನು ಇರ್ಲಿಲ್ಲ. ಅದು ಕೂಡ ಆಸ್ತಿ ಎಲ್ಲ ಕಳೆದೋಯ್ತು, ಏನಿರ್ಲಿಲ್ಲ. ನಂತರ ಅವರು ಗುಲಾಮರಾಗಬಹುದು ಅಂತ ಒಂದು ಸ್ಥಿತಿ ಬಂತು. ಸೊ ಅವರು ಗುಲಾಮರಾಗಿ ಧಾನ್ಯಗಳನ್ನು ಪಡ್ಕೊತಾ ಇದ್ರು. ಈ ಕಡೆ ಯೋಸೇಫಿನ ಕುಟುಂಬವು ನಾವು ಕೇಳಿಸ್ಕೊಂಡ್ವಿ, ಎಲ್ಲ ಐಶ್ವರ್ಯದಿಂದ ಹೊಂದಿತ್ತು. ಅದಕ್ಕೆ ಯೋಸೇಫನೇ ಕಾರಣವಾಗಿದ್ದರು. ಸೊ ಯೋಸೇಫನು ಗುಲಾಮಗಿರಿಯಲ್ಲಿದ್ದರು. ದೇವರು ಯೋಸೇಫನನ್ನು ಅವನ ಕುಟುಂಬಕ್ಕೆ ಮತ್ತು ಅಲ್ಲಿರುವ ಎಲ್ಲ ಜನರಿಗೂ ಆಶೀರ್ವಾದವಾಗಿ ಉಪಯೋಗಿಸಿದನೆಂದು ನಾವು ಕೇಳಿದೆವು. ಆದುದರಿಂದ ನಾವು ಶ್ರಮದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ನಮ್ಮ ಹೃದಯವನ್ನು ಕಳೆದುಕೊಂಡಾಗ ದೇವರಿಗೆ ನಮ್ಮ ಜೀವನಕ್ಕಾಗಿ ಒಂದು ಉದ್ದೇಶವಿದೆ. ಅದನ್ನೇ ನಾವು ತಿಳಿದುಕೊಳ್ಳಬೇಕು ಅಂತ ಈ ಅಧ್ಯಾಯದಲ್ಲಿ ನಮಗೆ ಸಿಗೋ ಪಾಠ. 48ನೇ ಅಧ್ಯಾಯ. ಯಾಕೋಬನು ಎಫ್ರಾಯಿಮ್ ಮತ್ತು ಮನಾಶೆಯನ್ನು ಆಶೀರ್ವದಿಸುತ್ತಾರೆ. ಜೋಸೆಫನು ತಮ್ಮ ಮಕ್ಕಳನ್ನು ಯಾಕೋಬನ ಬಳಿಗೆ ಕರೆತರುತ್ತಾರೆ. ಆದುದರಿಂದ ಯಾಕೋಬನು ತನ್ನ ಬಲಗೈಯನ್ನು ಇರಿಸಿ ಕಿರಿಯ ಮಗನನ್ನು ಆಶೀರ್ವದಿಸುತ್ತಾರೆ. ಆದುದರಿಂದ ಯೋಸೇಫನು ಕೇಳ್ತಾರೆ, ನೀವು ಹಿರಿಯ ಮಗನನ್ನು ಆಶೀರ್ವದಿಸಬೇಕು ಅಂತ ಹೇಳ್ತಾರೆ. ಅದೇ ಹಿರಿಯವನನ್ನು ಆಳುವನೆಂದು ದೇವರು ತಿಳಿಸಿದನೆಂದು ಇಸ್ರಾಯೇಲ್ ಹೇಳುತ್ತಾರೆ. ಆದುದರಿಂದ ಅವನು ಮನಾಶೆಯನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾರೆ ಮತ್ತು ಅವನ ಮೂಲಕ ಒಂದು ದೊಡ್ಡ ಜನಾಂಗವು ಇರುತ್ತದೆ ಅಂತ ಇಸ್ರಾಯೇಲ್ ಹೇಳ್ತಾರೆ. ಅವನ ವಿಷಯವನ್ನು ಸಹ ಎಫ್ರಾಹಿಂ ಸಹ ಆಶೀರ್ವಾದ ಕೊಡ್ತಾರೆ. ನಾವು ಬೈಬಲ್ನಲ್ಲಿ ಅನೇಕ ಪುಸ್ತಕಗಳಲ್ಲಿ ಓದಿದ್ದೇವೆ, ಜೀವನ ಕಥೆಗಳಲ್ಲಿ ಓದಿದ್ದೇವೆ. ದೇವರು ದುರ್ಬಲರ ಜನರನ್ನು ಆಶೀರ್ವದಿಸುತ್ತಾರೆ ಮತ್ತು ಅವರನ್ನು ತನ್ನ ಶಕ್ತಿಯುತ ಕೆಲಸಕ್ಕಾಗಿ ಬಳಸುತ್ತಾರೆ. ಆದ್ದರಿಂದ ನಾವು ನಮ್ಮ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ದೇವರು ನಿಮ್ಮನ್ನು ಅಥವಾ ನನ್ನನ್ನು ಬಯಸಿದರೆ ಅವರು ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ನಮ್ಮನ್ನು ಬಳಸುತ್ತಾರೆ. 49ನೇ ಅಧ್ಯಾಯ. ಯಾಕೋಬನು ತನ್ನ ಎಲ್ಲಾ ಪುತ್ರರನ್ನು ಕರೆದು ಅವರ ಕಾರ್ಯಗಳಿಗೆ ಅನುಗುಣವಾಗಿ ಒಬ್ಬೊಬ್ಬರಾಗಿ ಅವರನ್ನು ಆಶೀರ್ವದಿಸುತ್ತಾರೆ. ಈ ಅಧ್ಯಾಯವು ನಮ್ಗೆ ಹೇಳೋ ಪಾಠ, ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ನೀವು ಕೊಯ್ಲು ಮಾಡುತ್ತೀರಿ. ವಾಟ್ ಯು ಸೋ ಯು ರೀಪ್ ಎಂದು ನಮಗೆ ಕಳಿಸುತ್ತದೆ. ನೀವು ಒಳ್ಳೆತನವನ್ನು ಬಿತ್ತುತ್ತೀರಿ, ನೀವು ಒಳ್ಳೆಯ ಸಮೃದ್ಧಿಯಾಗಿ ಒಳ್ಳೆತನವನ್ನೇ ಪಡೆಯುತ್ತೀರಿ. ದೇವರು ಸ್ವತಃ ನ್ಯಾಯಾಧೀಶನಾಗಿದ್ದರೆ ಯಾರು ನಮ್ಮನ್ನು ನಿರ್ಣಯಿಸಲು ಸಾಧ್ಯವಿಲ್ಲ, ಅಥವಾ ನಾವು ಯಾರನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಇದು ಇವತ್ತಿನ ಮುಖ್ಯಾಂಶಗಳು. ಸೊ ಪ್ರಶ್ನೆಗಳಿಗೆ ಹೋಗೋಣ. ಮಕ್ಕಳೇ ರೆಡಿ ಇದ್ದೀರಾ? ದೇವರು, ಬೈಬಲ್ ಓಪನ್ ಮಾಡಿ ಇಟ್ಕೊಳ್ಳಿ. ದೇವರು 46ನೇ ಅಧ್ಯಾಯ 2ನೇ ವಾಕ್ಯ. ದೇವರು ಇಸ್ರಾಯೇಲರನ್ನು ಬೆರ್ಷಿಬಾಕ್ಕೆ ಬಂದಾಗ ಯಾವ ರೂಪದಲ್ಲಿ ಮಾತಾಡಿದರು? ಬೆರ್ಷಿಬಾದಲ್ಲಿ ದೇವರು ಇಸ್ರಾಯೇಲರಿಗೆ ಯಾವ ರೂಪದಲ್ಲಿ ತೋರಿಸ್ಕೊಂಡ್ರು? ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಅವನು ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ಬಟ್ ಯಾವ ದರ್ಶನದಲ್ಲಿ ಮಾತಾಡಿದರು? ರಾತ್ರಿಯ ದರ್ಶನದಲ್ಲಿ. 46:2 ಇನ್ ವಿಷನ್ ದೇವರು ಕಾಣಿಸ್ಕೊಟ್ರಲ್ಲ. ಸೊ 46:2 ರಾತ್ರಿಯ ದರ್ಶನದಲ್ಲಿ ದೇವರು ಮಾತಾಡಿದರು. ಗುಡ್. 2ನೇ ಕ್ವೆಶ್ಚನ್. ನಾನು ನಿಮ್ಮೊಂದಿಗೆ ಐಗುಪ್ತಕ್ಕೆ ಹೋಗುತ್ತೇನೆ ಮತ್ತು ನಾನು ನಿಮ್ಮನ್ನು ಮತ್ತೆ ಎಬ್ಬಿಸುವೆನು. ಈ ವಾಕ್ಯದಲ್ಲಿ ನಾನು ಅಂತ ಹೇಳ್ತಾರಲ್ಲ, ನಾನು ಎಂಬುದು ಯಾರು? 46ನೇ ಅಧ್ಯಾಯ 4ನೇ ವಾಕ್ಯ. ಅಧ್ಯಾಯನೇ ಇಟ್ಕೊಳ್ಳಿ, ನೀವೆಲ್ಲೂ ಹೋಗ್ಬಿಡಿ. ಅಲ್ಲೇ 2 ಆಯ್ತು, ಇವಾಗ 4. ನಾನು ಎಂಬುದು ನಾನೇ ನಿಮ್ಮೊಂದಿಗೆ ಈಜಿಪ್ಟಿಗೆ ಬರುವೆನು. ನಾನೇ ಯಾರು?
ನಾನೇ ದೇವರು. ವೆರಿ ಗುಡ್. ದೇವರು. ದೇವರು ಅವ್ರು ಹೇಳ್ತಾರೆ ನಾನೇ ನಿನ್ನ ಜೊತೆ ಬರ್ತೀನಿ ಅಂತ. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್ 46ನೇ ಅಧ್ಯಾಯದಲ್ಲೇ ಇರಿ. ಯಾಕೋಬನ ಹೆಂಡತಿಯಾದ ರಾಕೇಲನ ಮಕ್ಕಳ ಹೆಸರೇನು? 46:19. ಜೋಸೆಫ್ ಮತ್ತು ಬೆನ್ಯಾಮೀನ್. ವೆರಿ ಗುಡ್. ಜೋಸೆಫ್ ಅಂಡ್ ಬೆಂಜಮಿನ್. ವೆರಿ ಗುಡ್. ಜನರು, ನೆಕ್ಸ್ಟ್ ಕ್ವೆಶ್ಚನ್, ಜನರು ತಮ್ಮ ಉಳಿವಿಗಾಗಿ ಆಹಾರ ಧಾನ್ಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಖರೀದಿಸಲು ಯೋಸೇಫನು ನೀಡುವ ಆಯ್ಕೆಗಳು ಯಾವುದು? ನಾನೀಗ ಹೇಳಿದೆ 47ನೇ ಅಧ್ಯಾಯದಲ್ಲಿ. ನಿಮ್ಮ ಸ್ವಂತ ವಾಕ್ಯಲ್ಲಿ ಹೇಳಿ, ಅದು ಓದಿದ್ರೆ ದೊಡ್ಡ ಅಧ್ಯಾಯ. ಹೇಗೆ ಜನರು ಧಾನ್ಯವನ್ನು ಪಡ್ಕೋತಾ ಇದ್ರು ಯೋಸೇಫನಿಂದ? ಯೋಸೇಫ್ ಹೇಗೆ ಕೊಡ್ತಾ ಇದ್ರು ಧಾನ್ಯವನ್ನು? ನಿಮ್ಮ ಸ್ವಂತ ವಾಕ್ಯಲ್ಲಿ ಹೇಳಿ. ಹಣವನ್ನು ಕೊಟ್ಟು ಪಡೆಯುತ್ತಿದ್ದರು. ಫಸ್ಟ್ ಹಣವನ್ನು ಕೊಟ್ಟು ಒಳಿತಿದ್ರು. ಎಸ್. ಆಮೇಲೆ ಭೂಮಿಯನ್ನು ದನ ಕುರಿಗಳನ್ನು ಕೊಟ್ಟು ಪ್ರಾಣಿ ದನ ಕುರಿಗಳನ್ನೆಲ್ಲ ಕೊಟ್ಟು ಕೈತಿದ್ರು. ಎಸ್. ಅದಾದ್ಮೇಲೆ ಭೂಮಿಯನ್ನು ಕೊಟ್ಟು ಧಾನ್ಯ ಪಡೆಯುತ್ತಿದ್ದರು. ಆಮೇಲೆ ಅವರೇ ಅವರಿಗೆ ಉಳಿಗಾರನಾಗಿರುತ್ತಿದ್ರು. ಕರೆಕ್ಟ್. ವೆರಿ ಗುಡ್. ವೆರಿ ಗುಡ್. ಸೊ ಈ ತರ ಲೋಕ ಕಷ್ಟ ಪಡ್ತಿರ್ಬೇಕಾದ್ರೆ ಜೋಸೆಫ್ ಫ್ಯಾಮಿಲಿ ಹೇಗಿದ್ರು? ಅವರು ತುಂಬಾ ಸಂತೋಷದಿಂದಲೇ ಇದ್ದಿದ್ದು ಅಲ್ಲಿ ಜೋಸೆಫ್ನ ಹತ್ರ. ಅವರು ಕರೆಕ್ಟ್. ಎಲ್ಲ ಐಶ್ವರ್ಯದಿಂದ ತುಂಬಿದ್ದು ಜೋಸೆಫ್ನ. ಅದಕ್ಕೆ ಕಾರಣ ಯಾರು? ಜೋಸೆಫ್. ದೇವರು ಯೋಸೇಫನನ್ನು ಆಶೀರ್ವದಿಸಿದರು. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಇಸ್ರಾಯೇಲರು ಅವನ ಮರಣದ ನಂತರ ಎಲ್ಲಿ ಹೂಳಲ್ಪಡಲು ಬಯಸಿದರು? ಅವರು ಸತ್ತ ಮೇಲೆ ಎಲ್ಲಿ ಅವ್ರನ್ನ ಬರಿ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. 47ನೇ ಅಧ್ಯಾಯ 29. ಕಾನಾನ್ ನಾಡಿನಲ್ಲಿ ಅವ್ರನ್ನ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ ಜೋಸೆಫನಿಗೆ. ಯಾಕೋಬರು ನನ್ನನ್ನು ನನ್ನ ಪಿತೃಗಳ ಸ್ಥಾನದಲ್ಲಿ ನನ್ನನ್ನು ಸಮಾಧಿ ಮಾಡಬೇಕು ಅಂತ ಹೇಳ್ತಾರೆ. ವೆರಿ ಗುಡ್. ವೆರಿ ವೆಲ್ ಸೆಡ್. ಥ್ಯಾಂಕ್ ಯು. ಯೋಸೇಫನ ನೆಕ್ಸ್ಟ್ ಕ್ವೆಶ್ಚನ್. ಯೋಸೇಫನ ಇಬ್ಬರು ಪುತ್ರರ ಹೆಸರೇನು? ಯೋಸೆಫ್ಗೆ 2 ಪುತ್ರರಿದ್ರು. ಸೊ ಅವರ ಹೆಸರೇನು? 48ನೇ ಅಧ್ಯಾಯ. ಮನಸ್ಸೆ ಮತ್ತು ಎಫ್ರಾಯಿಮ್. ವೆರಿ ಗುಡ್. ಯಾರು ದೊಡ್ಡವರು, ಯಾರು ಚಿಕ್ಕವರು? ಎಫ್ರಾಯಿಮ್ ದೊಡ್ಡವರು, ಮನಸ್ಸೆ ಚಿಕ್ಕವರು. ವೆರಿ ಗುಡ್. ಯಾರಿಗೆ ಸ್ಪೆಷಲ್ ಆಶೀರ್ವಾದ ಸಿಕ್ತು? ಮನಸ್ಸೆ ಅವರಿಗೆ. ಅವ್ರು ಚಿಕ್ಕವರ ದೊಡ್ಡವರ? ಚಿಕ್ಕವರು ಮನಸ್ಸೆ. ಚಿಕ್ಕವರು ಮನಸ್ಸೆಗೆ ಸ್ಪೆಷಲ್ ಆಶೀರ್ವಾದ ಸಿಕ್ತು. ಅಫ್ಕೋರ್ಸ್ ಇಫ್ರಾಹಿಂ ಕೂಡ ಆಶೀರ್ವದಿಸಿದ್ರು. ಗುಡ್. ಅವನ ತಂದೆಯು ಒಂದು ಕೃತ್ಯವು ಯೋಸೇಫನಿಗೆ ಅಸಮಾಧಾನ ಯಾಕೋಬ್ ಮಾಡಿದ ಒಂದು ವಿಷಯ ಯೋಸೇಫನಿಗೆ ಇಷ್ಟವಾಗಿಲ್ಲ. ಏನದು? 48ನೇ ಅಧ್ಯಾಯ 17ನೇ ವಾಕ್ಯ. ಹಿರಿಯ ಮಗನ ಮೇಲೆ ಇಡಬೇಕು, ನೀವು ಕಿರಿಯ ಮಗನ ಮೇಲೆ ಇಟ್ಟಿದ್ದೀರಾ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಅವ್ರಿಗೆ ಇಷ್ಟ ಆಗಿಲ್ಲ. ವೆರಿ ಗುಡ್. ಸಿಂಹದ ಮರಿ ಎಂದು ಯಾರನ್ನು ಕರೆಯಲಾಗುತ್ತದೆ? 49ನೇ ಅಧ್ಯಾಯ. ಸಿಂಹದ ಮರಿ. 49:9ನೇ ವಾಕ್ಯ. ಯಹೂದ. ವೆರಿ ಗುಡ್. ಓಕೆ, ಎಲ್ಲ ಆನ್ಸರ್ ಮಾಡ್ತಿದ್ದೀರಲ್ಲ. ನಿಮ್ಗೆಲ್ಲ ಈಗ ಚಾಕ್ಲೇಟ್ ಕೊಡ್ಬೇಕು. ಹೆಂಗ್ ಕೊಡೋದು ಝೂಮ್ ಅಲ್ಲಿ? ಮೈ ಗಾಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ಅಷ್ಟಿದೆ ನಿಮ್ಗೆ. ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ದೇವರು ರೆಡಿಯಾಗಿ ಇಟ್ಟಿದ್ದಾರೆ. ಬಲಿಷ್ಠ ಕತ್ತೆ ಯಾರು? 49ನೇ ಅಧ್ಯಾಯ 14. ಹೂಸ್ ಅ ಸ್ಟ್ರಾಂಗ್ ಡಾಂಕಿ? Yes. ಇಸಕಾರ್. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಇಸ್ರಾಯೇಲರಿಗೆ ಪ್ರಮಾಣ ಮಾಡುವಂತೆ ಮಾಡಿದಾಗ ಯೋಸೇಫನು ಏನು ಹೇಳಿದನು? ಆ ಮಕ್ಕಳನ್ನ ಪ್ರಮಾಣ ಮಾಡಕ್ ಹೇಳ್ತಾರಲ್ಲ, ಅವಾಗ ಯೋಸೇಫನು ಏನು ಹೇಳಿದರು? 49:25. ನಿನ್ನ ತಂದೆಯ ದೇವರಿಂದ ಸಿಗಲಿ ನಿನಗಾತನ ಸಹಾಯ, ಈಗಾಯಿತು ದೇವರಿಂದ ದೊರಕಲಿ ನಿನಗಾತನ ಆಶೀರ್ವಾದ, ಮೇಲಣ ಆಕಾಶದಿಂದ. ಕರೆಕ್ಟ್. ವೆರಿ ಗುಡ್. ಸೊ ಯಾಕೋಬನ ಮನೆತನದ ಎಷ್ಟು ಜನರು ಐಗುಪ್ತಕ್ಕೆ ಬಂದರು? ಆಪ್ಷನ್ ಕೊಡ್ತೀನಿ. 50, 60, 70, 80.